ಸೊ ಇಲ್ಲಿ ನಿಮಗೆ 1399 ಇಂದ ನಿಮಗೆ ಪ್ರೈಸಿಂಗ್ ಸ್ಟಾರ್ಟ್ ಆಗ್ತಿದೆ. ನೆಗೋಷಿಯಬಲ್ ಇದೆ. ಆ ಪ್ರಾಪರ್ಟಿ ನಾವು ಪರ್ಚೇಸ್ ಮಾಡುವಾಗಲೂ ಲೋನ್ಗೆಲ್ಲ ಹೆಲ್ಪ್ ಮಾಡಿ ಅಪ್ ಟು 90% ತನಕನೂ ಇಲ್ಲಿ ಲೋನ್ ಮಾಡ್ಕೊಡ್ತೀರಲ್ಲ ಸರ್? ಅಪ್ ಟು 8.5 ಎಕರ್ಸ್ ಇದೆ. 8.5 ಎಕರ್ಸ್. ಈಗ ಸೈಟ್ ತಗೊಂಡವ್ರಿಗೆ ಕನ್ಸೆಷನ್ ಕೂಡ ನಾವೇ ಮಾಡ್ಕೊಡ್ತೀವಿ. ಪ್ರತಿಯೊಂದು ಒಳಗಡೆ ಇರಬೇಕು. ಈಗ ಕ್ಲಬ್ ಹೌಸ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಆಮೇಲೆ ಗೇಮ್ಸ್ಗೆ ಮಕ್ಕಳಿಗೆ ಪಾರ್ಕ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಪ್ರತಿಯೊಂದು ಒಳಗಡೆ ಬಂದ್ಬಿಡ್ಬೇಕು. ಆಮೇಲೆ ಅಂಡರ್ಗ್ರೌಂಡ್ ಎಲ್ಲ ಅಂಡರ್ಗ್ರೌಂಡ್ ಪ್ರತಿಯೊಂದು. ಆಮೇಲೆ ಇದು 40 ಫೀಟ್ ರೋಡ್ ನೋಡಬಹುದು. 40 ಫೀಟ್ ಕಾಂಕ್ರೀಟ್ ರೋಡ್. ಡೆವಲಪ್ ಆಗಕ್ಕೆ ಇನ್ನ ಟೈಮ್ ಎಷ್ಟು ತಗೊಬಹುದು ಅಂತ? ಕರೆಕ್ಟ್ ಆಗಿ ಇನ್ನೊಂದು 2 ತಿಂಗಳಲ್ಲಿ ಆಗುತ್ತೆ. 2 ತಿಂಗಳಲ್ಲಿ ಆಗುತ್ತೆ. ಬಂದ್ಬಿಟ್ಟು ನಾರ್ಮಲ್ ಪೂಲ್ ಅಲ್ಲ, ವೇವ್ ಪೂಲ್ ತರ ಎಲ್ಲ ಬರ್ತಾ ಇದೆ. ವೇವ್ ಪೂಲ್ ತರ ಮಾಡ್ತಾ ಇದ್ದಾರೆ. ಮೈಸೂರಲ್ಲೇ ಯಾರು ನೋಡಿರಲ್ಲ ಆ ತರ ಒಂದು ರೆಸಾರ್ಟ್ ಇಲ್ಲಿ ಆಗ್ತಾ ಇದೆ. ಐಕಾನ್ ಆಗುತ್ತೆ. ಐಕಾನ್ ಆಗುತ್ತೆ. ಸೊ ಇದರಿಂದ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತಿರೋ ಕೂಡ ರಿಟರ್ನ್ಸ್ ಕೂಡ ತುಂಬಾನೇ ಬರುತ್ತೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪ್ರಾಪರ್ಟಿ ಕೂಡ ತೋರಿಸ್ತಾ ಇದ್ದೀನಿ. ಅಂದರೆ ತುಂಬ ಜನ ಇವಾಗ ಏನಂದರೆ ನಮ್ಮ ಬೆಂಗಳೂರಿಂದ ಮೈಸೂರು ಕಡೆಗೆ ಬಂದ್ಬಿಟ್ಟು ತುಂಬ ಜನ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಿರ್ತಾರೆ. ಏನಂದರೆ ಒಂದು ಸಿಟಿ ಟ್ರಾಫಿಕ್ಸು ಅದೆಲ್ಲ ನೋಡ್ಬಿಟ್ಟು ತುಂಬ ಜನ ಮೈಸೂರು ಹತ್ರ ಇನ್ವೆಸ್ಟ್ ಮಾಡಬೇಕಂತ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆಲ್ರೆಡಿ ನೀವು ಟೈಟಲ್ ತಮ್ಮನೆಲ್ಲ ನೋಡಿರ್ತೀರ. ಸೊ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ನೀವು ಬ್ಯಾಕ್ ಸೈಡ್ ಒಂದು ನೋಡ್ತಿದ್ದೀರಲ್ಲ, ಸೊ ನೀವೇನಾದ್ರು ವಿಲಾ ಪ್ಲಾಟ್ಸ್ ಏನಾದ್ರು ತೊಗೊಬೇಕಂದ್ರೆ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಒಂದು ಬೆಸ್ಟು ಸಿಟಿ ಹತ್ರನೇ ನಿಮಗೆ ಒಂದು ಈ ಥರ ಒಂದು ಪ್ಲಾಟ್ಸ್ ಕೂಡ ನೀವು ಮಾಡ್ಕೊಬೋದು. ಈ ಥರ ಒಂದು ಪ್ಲಾಟ್ಸಲ್ಲಿ ಈ ಥರ ಸೂಪರ್ ಆಗಿರೋ ಒಂದು ತೊಟ್ಟಿ ಮನೆ ಕಾನ್ಸೆಪ್ಟ್ ಕೂಡ ನೀವು ಮಾಡ್ಕೊಬೋದು ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ 1399 ಇಂದ ನಿಮಗೆ ಪ್ರೈಸಿಂಗ್ ಸ್ಟಾರ್ಟ್ ಆಗ್ತಿದೆ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ಬೋದು. ಸೊ ನೀವು ಈ ಥರ ಒಂದು ಬ್ಯೂಟಿಫುಲ್ ಆಗಿ ಒಂದು ತೊಟ್ಟಿ ಮನೆನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ನೀವು ಕೂಡ ಪೀಸ್ಫುಲ್ ಆಗಿರ್ಬೋದು. ಸೊ ಯಾಕಂದರೆ ತುಂಬ ಜನ ಇವಾಗ ಒಂದು ಸಿಟಿ ಲೈಫ್ ಬೇಡ, ಒಂದು ಸಿಟಿ ಈಚೆ ಇರಬೇಕು ಬಟ್ ಸಿಟಿ ಪಕ್ಕದಲ್ಲೇ ಇರಬೇಕು ಅನ್ನೋರಿಗೆ ಈ ಥರ ವಿಲಾ ಪ್ಲಾಟ್ಸ್ ಎಲ್ಲ ಸೇಲ್ಗಿದೆ. ಮತ್ತು ಈ ವಿಲಾ ಪ್ಲಾಟ್ಸ್ ಪಕ್ಕದಲ್ಲೇ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ರೆಸಾರ್ಟ್ ಕೂಡ ಬರ್ತಾ ಇದೆ. ಒಂದು ಮೈಸೂರು ಫೇಮಸ್ ದೊಡ್ಡ ರೆಸಾರ್ಟ್ ಅಂತ ಕೂಡ ಹೇಳ್ಬೋದು, ಓಕ್ ಸೆರಿನಿಟಿ ಅಂತ ಬರ್ತಾ ಇದೆ. ಸೊ ನೀವು ಇವಾಗ ನೋಡ್ತಾ ಇರಲ್ಲ, ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ಈ ಕಡೆ ಬಂದರೆ ಒಂದು ಫುಲ್ಲಿ ಡೆವಲಪ್ಡ್ ಅಂತ ಕೂಡ ಹೇಳ್ಬೋದು ಪ್ಲಾಟ್ಸ್ ಎಲ್ಲ. ಸೊ ಆ ಕಡೆ ನಿಮಗೆ ಒಂದು ಗಾರ್ಡನ್ ಏರಿಯಾ ಥರ ಬರುತ್ತೆ, ಈ ಕಡೆ ಒಂದು ವಿಲಾ ಪ್ಲಾಟ್ಸ್ ಥರ ಬರುತ್ತೆ, ತೊಟ್ಟಿ ಮನೆ ಥರ ಬರುತ್ತೆ. ಇದೇ ಥರನೇ ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಪ್ಲಾಟ್ ಕೂಡ ಅಂದರೆ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ. ಸೊ ಅಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಿ ಕೂಡ ತೊಗೊಬೋದು. ಆಲ್ಮೋಸ್ಟ್ ನಿಮಗೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತಿರೋ ಕೂಡ ರಿಟರ್ನ್ಸ್ ಕೂಡ ತುಂಬಾ ಬರುತ್ತೆ. ಸೊ ಆ ಥರ ನೀವು ಮನೆ ಕಟ್ಟಬೇಕು, ಪೀಸ್ಫುಲ್ ಆಗಿರಬೇಕು ಅನ್ನೋ ಕೂಡ ಅದಕ್ಕೂ ಒಳ್ಳೆ ಆಪ್ಷನ್ ಇದೆ. ಸೊ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸೊ ಇವಾಗ ಆ ಥರ ವಿಲಾ ಪ್ಲಾಟ್ಸ್ ಯಾವ ಥರ ಇದೆ ಮತ್ತು ಈ ಕಡೆ ಯಾವ ಥರ ಇದೆ ಎಲ್ಲನೂ ನೋಡೋಣ ಬನ್ನಿ. ಸೊ ಇಲ್ಲಿ ಆ್ಯಕ್ಚುಲಿ ನಿಮಗೆ ಮೈಸೂರು 360 ಪ್ರಾಪರ್ಟೀಸ್ ಆ್ಯಂಡ್ RR ಡೆವಲಪರ್ಸ್ ಕಡೆಯಿಂದ ಈ ಥರ ಒಂದು ಪ್ಲಾಟ್ಸ್ ಎಲ್ಲ ಕೂಡ ನೀವು ತೊಗೊಬೋದು. ಅದನ್ನು ಬೆಸ್ಟ್ ಪ್ರೈಸಲ್ಲಿ ಕೂಡ ತೊಗೊಬೋದು ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಒಂದು 45 ಪ್ಲಾಟ್ಸಲ್ಲಿ ಆಲ್ರೆಡಿ ನಿಮಗೆ 5 ಪ್ಲಾಟ್ಸ್ ಆಲ್ರೆಡಿ ಬುಕ್ ಆಗಿದೆ. ಸೊ ಈ ಥರ ಕೂಡ ನಿಮಗೆ ಫುಲ್ಲಿ ಡೆವಲಪ್ ಆಗಿರುತ್ತೆ. ಅಲ್ಲಿ ಇನ್ನು ನಿಮಗೆ ಡೆವಲಪ್ಮೆಂಟ್ ಅಂತ ನೋಡೋಕೆ ಬಂದರೆ ತುಂಬಾ ಆಪ್ಷನ್ಸ್ ಇರುತ್ತೆ. ಅದು ಯಾವ ಥರ ಆಪ್ಷನ್ಸ್ ಅಲ್ಲ ನಿಮಗೆ ಮೈಸೂರು 360 ಪ್ರಾಪರ್ಟೀಸ್ ಕಡೆಯಿಂದನೇ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಸೊ ನಿಮಗೆ ರೆಸಾರ್ಟ್ ಪಕ್ಕದಲ್ಲಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಕೂಡ ಒಂದು ಇವಾಗ ನೋಡ್ಕೊಂಬರೋಣ. ಸೊ ಈಗ ನೋಡ್ತಾ ಇರಲ್ಲ, ಆ್ಯಕ್ಚುಲಿ ಬಂದ್ಬಿಟ್ಟು ಇದೇ ಆ್ಯಕ್ಚುಲಿ ನಿಮಗೆ ಡೆವಲಪ್ ಆಗ್ತಿರೋ ಒಂದು ಪ್ಲಾಟ್ಸ್ ಅಂತ ಹೇಳ್ಬೋದು, ವಿಲಾ ಪ್ಲಾಟ್ಸು. ಸೊ ನಮ್ಮ ಮುಂದೆ ಮೈಸೂರು 360 ಪ್ರಾಪರ್ಟೀಸ್ ಕಡೆಯಿಂದ ಪ್ರಶಾಂತ್ ಸರ್ ಇದ್ದಾರೆ. ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಇವಾಗ ಪ್ಲಾಟ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ತೆ ಸರ್. ನಮಸ್ತೆ. ಸೊ ಎಲ್ರಿಗೂ ನಮಸ್ಕಾರ. ಸೊ ನೀವು ಹೇಳ್ದಾಗೆ ನಾವು ಇವತ್ತು ಒಂದು ಬ್ಯೂಟಿಫುಲ್ ಲೇಔಟ್ ಅಲ್ಲಿ ಇದೀವಿ. ಸೊ ನೀವು ನೋಡ್ತಿದ್ದೀರಲ್ಲ, ಸೊ ಇದೊಂದು ದೊಡ್ಡ ಬೆಲ್ಟ್ ಅಪ್ ಟು 8.5 ಎಕರ್ಸ್ ಇದೆ. 8.5 ಇವಾಗ ನೀವು ನೋಡ್ಕೊಂಡ್ ಬಂದಿರ್ತೀರಿ ನೋಡಿ. ಈಗ ಇಂಟ್ರೋಲ್ ಅಲ್ಲಿ ತೋರಿಸಿರ್ತೀರಾ, ಅದು ನಿಮ್ಗೆ 6.5 ಎಕರೆ ಇರೋದು. ಆಯ್ತಾ? ಇಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಈ 8.5 ಎಕರೆ 1.5 ಎಕರ್ಸ್ ಬರೀ ಈ ಅಡಿಷನಲ್ ಅಮ್ಯುನಿಟೀಸ್ ಗೆ ಅಂತಾನೆ ಸಪರೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಜನಗಳಿಗೆ ಫೆಸಿಲಿಟಿ ಹಾಕೊಳ್ಬೇಕು, ಯಾಕಂದ್ರೆ ಈಚೆ ಹೋಗ್ಬಾರ್ದು, ಎಲ್ಲ ಒಳಗೆ ಪ್ರತಿಯೊಂದು ಒಳಗಡೆ ಇರಬೇಕು. ಈಗ ಕ್ಲಬ್ ಹೌಸ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಆಮೇಲೆ ಗೇಮ್ಸ್ಗೆ ಮಕ್ಕಳಿಗೆ ಪಾರ್ಕ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಪ್ರತಿಯೊಂದು ಒಳಗಡೆ ಬಂದ್ಬಿಡ್ಬೇಕು. ಇದೊಂದು ಗೇಟೆಡ್ ಕಮ್ಯುನಿಟಿ ಸೊಸೈಟಿ ಲೇಔಟ್ ಇದು. ಸೂಪರ್. ಸೊ ಒನ್ಸ್ ಒಳಗಡೆ ಬಂತಂದ್ರೆ ಎಲ್ಲ ಅಮ್ಯುನಿಟೀಸ್ ಇರಬೇಕು ಒಳಗಡೆ. ಆ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಒಂದು ಐಡಿಯಾ ಇಟ್ಕೊಂಡು ಡೆವಲಪ್ಮೆಂಟ್ ಮಾಡಿರೋದು ಇದೊಂದು. ಪ್ಲಸ್ ಡೆವಲಪರ್ ತುಂಬಾ ಫ್ಯಾಸಿನೇಟ್ ಆಗಿದ್ದಾರೆ. ಸೊ ಬಂದು ತಗೊಳ್ಳೋರಿಗೆ
ಅಂದ್ರೆ passionate ಆಗಿ ಒಂದ್ ಮಾಡಿದ್ರೇನೆ ಹೌದು. ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಹೌದು. ನಮ್ಮ ಮೈಂಡ್ ಸೆಟ್ ಇಂದ ಥಿಂಕ್ ಮಾಡಿ ಅದು ಡೆವಲಪ್ ಮಾಡಿ ಅಂತ 100% ಹೇಳ್ಬೋದು. ಹೌದು. ಸೊ ಆಲ್ಮೋಸ್ಟ್ ನೀವು ಒಂದು ನೋಡ್ತೀರಾ ದುಡ್ಡು ಕೊಡೋರಿಗೆ ಇದು 100% ವರ್ತ್ಫುಲ್ ಅಂತ ಅನ್ಸ್ಬೇಕು. ಸರ್. ಇವಾಗ ಏನಂದ್ರೆ ತುಂಬಾ ಜನಕ್ಕೆ ಸೈಟ್ಸ್ ವಿಲಾ ಪ್ಲಾಟ್ಸ್ ಗೆ ಡಿಫ್ರೆನ್ಸ್ ಗೊತ್ತಿಲ್ಲ. ಇದು ಆಕ್ಚುಲಿ ಬಂದ್ಬಿಟ್ಟು ವಿಲಾ ಪ್ಲಾಟ್ಸ್ ಅಂತ ಹೇಳ್ತಾ ಇದೀವಿ. ಸೈಟ್ ಟು ವಿಲಾ ಪ್ಲಾಟ್ಸ್ ಗೆ ಏನ್ ಡಿಫ್ರೆನ್ಸ್ ಬರ್ಬೋದು ಸರ್? ಸಿ ಇವಾಗ 30-40 ಸೈಟ್ ಅಂತ ಕರಿತೀವಿ, 20-30 ಅಂತ ಕರಿತೀವಿ. ಅದು ನಿಮ್ಗೆ ಒಂಥರ ಹೆಂಗಂದ್ರೆ ಸಫಿಷಿಯಂಟ್ ಆಗಿರುತ್ತೆ. ಲಿಮಿಟೆಡ್ ಸ್ಪೇಸ್ ಅಲ್ಲಿ ನೀವು ಮನೆ ಕಟ್ಕೋಬೇಕು. ಓಕೆ. ಎಷ್ಟಿದೆ ಅಷ್ಟರಲ್ಲೇ ಕಟ್ಟಬೇಕು. ನಿಮಗೆ ಸ್ಪೇಷಸ್ ಆಗಿ ಬೇಕು ಅಂತಂದ್ರೆ ಮಾಡ್ಕೊಳಕ್ಕಾಗಲ್ಲ. ಗೌರ್ಮೆಂಟ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಏನು ಎಕ್ಸ್ಟ್ರಾ ಅಮ್ಯುನಿಟೀಸ್ ಏನು ಮಾಡ್ಕೊಳಕ್ಕಾಗಲ್ಲ. ಸೊ ವಿಲ್ಲಾ ಅಂತ ಬಂದಾಗ ನಿಮ್ಗೆ ದೊಡ್ಡ ಡೈಮೆನ್ಷನ್ ಸೈಟ್ ಇದು, ಹ್ಯೂಜ್ ಸ್ಪೇಸ್ ಇರುತ್ತೆ. ನೀವು ಇವಾಗ ಫಾರ್ ಎಕ್ಸಾಂಪಲ್ 50-80 ಡೈಮೆನ್ಷನ್ ತಗೊಂಡ್ರೆ ಕಡಿಮೆ ಅಂದ್ರೂ 4,000-5,000 ಸ್ಕ್ವೇರ್ ಫೀಟ್ ಬರುತ್ತೆ. ಹೌದು. ಆಲ್ಮೋಸ್ಟ್ ಒಂದು 5,400 ಸ್ಕ್ವೇರ್ ಫೀಟ್ 8,000 ತನಕ ಸ್ಕ್ವೇರ್ ಫೀಟ್ ಇಟ್ಸ್ ನಿಯರ್ ಟು 5 ಕುಂಟ ಅಂತ ಹೇಳ್ಬೋದು ನಾವು. ಆಯ್ತಾ, ನಿಮ್ಗೆ ಅದರಲ್ಲಿ ಒಂದು ನೀವು 5,000 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು 1,200 ಅಥವಾ 2,000 ಸ್ಕ್ವೇರ್ ಫೀಟ್ ಕೊಟ್ಟರು ಸಾಕು ಮನೆ. ರಿಮೈನಿಂಗ್ ನಿಮ್ಗೆ ಸ್ಪೇಸ್ ಇರುತ್ತೆ. ಅಲ್ಲಿ ನೀವು ಕಾರ್ಗೆ ಪಾರ್ಕಿಂಗ್ ಸ್ಪೇಸ್, ಎಕ್ಸ್ಟ್ರಾ ಗಾರ್ಡನ್ಸ್ ಆಲ್ರೆಡಿ ಕೊಟ್ಟಿರ್ತಾರೆ ಲೇಔಟ್ ಅಲ್ಲಿ. ಬಟ್ ಸ್ಟಿಲ್ ನಿಮ್ಗೆ ಬೇಕಾದ ತರ ನೀವು ಮಾಡ್ಕೋಬಹುದು. ಈಗ ಸೈಟ್ ಅಲ್ಲಿ ನೀವು ಬರೀ ಮನೆ ಮಾತ್ರ ಕಟ್ಟಕ್ಕಾಗೋದು, ಒಂದು ಕಾರ್ ಪಾರ್ಕ್ ಮಾಡ್ಕೋಬಹುದು. ಅದು ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಏನೂ ಮಾಡ್ಕೊಳಕ್ಕಾಗಲ್ಲ. ಈಗ ಕೆಲವರಿಗೆ ಪೆಟ್ಸ್ ಎಲ್ಲ ಇರುತ್ತೆ, ಸಾಕೋಕೆ ತುಂಬಾ ಕಷ್ಟ. ಸಿಟಿ ಒಳಗಡೆ ಅದ್ರ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಓಡಾಡ್ಕೊಂಡು. ಹೌದು. ಆಮೇಲೆ ಸುತ್ತಮುತ್ತ ನೀವು ನೋಡ್ಬೋದು ಎಷ್ಟು ಗ್ರೀನರಿ ಇದೆ ಲೇಔಟ್. ಹೌದು, ಸುತ್ತಮುತ್ತ ಒಂದು ಗ್ರೀನರಿ ಇದೆ. ಅಲ್ಲಿ ಏನ್ ಸರ್ ಅದು ಕಾಂಪೌಂಡ್ ಆಗ್ತಾ ಇರೋದು? ಹಂಗೆ ಜೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹೌದು, ಆ ಕಾಂಪೌಂಡ್ ಇವಾಗ ಸದ್ಯಕ್ಕೆ ಸೆಕ್ಯೂರಿಟಿ ಪರ್ಪಸ್ ಹಾಕಿದ್ದಾರೆ. ಓಕೆ. ಇಲ್ಲಿ ನೋಡಿ ಕಾಂಪೌಂಡ್ ಮುಂದ್ಗಡೆ ಒಂದು ಹಂಗೆ ಜೂಮ್ ಮಾಡಿ ತೋರಿಸಿ. ಅಲ್ಲೇ ನಿಮಗೆ ಕಾಂಪೌಂಡ್ ಮುಂದ್ಗಡೆ ಒಂದು ಇದು ಮಾಡಿದ್ದಾರೆ, ಕಾಂಪೌಂಡ್ ಮಾಡಿದ್ದಾರೆ ನೋಡಿ. ಅದು ಲೇಔಟ್ ಕಾಂಪೌಂಡ್. ಅದು ಟೆಂಪರರಿ ಪರ್ಪಸ್ ಹಾಕಿರೋದು. ಅದು ಆಕ್ಚುಲಿ 90 ಅಡಿ ರೋಡ್ ಬರುತ್ತೆ. 90 ಅಡಿ ಆಲ್ರೆಡಿ ಶಾಂಕ್ಷನ್ ಆಗಿದೆ ರೋಡ್ಗೆ. ಸೊ ಇದು ಒನ್ಸ್ ಕಂಪ್ಲೀಟ್ ಆಗ್ತಿದಂಗೆ ಅದನ್ನ ತೆಗೆದು ಬಿಡ್ತಾರೆ. ಸೊ ಇಟ್ಸ್ ಎ ಟೆಂಪರರಿ ಇದು ಕಾಂಪೌಂಡ್ ಅಷ್ಟೇ. ಅದು ಸೂಪರ್ ಸರ್. ನೆಕ್ಸ್ಟ್ ಇಲ್ಲಿ ಫೆಸಿಲಿಟಿ ಅಂತ ಬಂದ್ರೆ ಸೀವೇಜ್ ಆಗಿದೆ. ಹೌದು. ಆಮೇಲೆ ಅಂಡರ್ಗ್ರೌಂಡ್ ಎಲ್ಲ ಅಂಡರ್ಗ್ರೌಂಡ್ ಪ್ರತಿಯೊಂದು. ಆಮೇಲೆ ಇದು 40 ಫೀಟ್ ರೋಡ್ ನೋಡಬಹುದು. 40 ಫೀಟ್ ಕಾಂಕ್ರೀಟ್ ರೋಡ್. ಓಕೆ. ಆಯ್ತಾ, ನಿಮ್ಗೆ ಪ್ರತಿಯೊಂದು ಅಮ್ಯುನಿಟೀಸ್ ಆಗಿದೆ. ಲೇಔಟ್ ಬೇಕಾಗಿರೋ ಈ ನಂಬರಿಂಗ್ಸ್ ಆಗ್ಬೋದು, ಪ್ಲಸ್ ನಿಮ್ಗೆ ಚರಂಡಿಗಳಾಗಿರ್ಬೋದು, ವಾಟರ್ ಕನೆಕ್ಟಿವಿಟಿ, ಎಲೆಕ್ಟ್ರಿಸಿಟಿ. ಓಕೆ. ಆಮೇಲೆ ನೀವು ಹೇಳಿದಾಗ UGD ಪ್ರತಿಯೊಂದಾಗಿದೆ. ಲಕ್ಸುರಿಯಸ್ ಲೇಔಟ್ ಇದೆ. ಗೇರೆಡ್ ಕಂಪನಿ. ಆಮೇಲೆ ಇನ್ನೊಂದು ಕೇಳಿದೆ, ಇಲ್ಲಿ ಬಂದ್ಬಿಟ್ಟು ನಾರ್ಮಲ್ ಪೂಲ್ ಅಲ್ಲ, ವೇವ್ ಪೂಲ್ ತರ ಎಲ್ಲ ಬರ್ತಾ ಇದೆ. ವೇವ್ ಪೂಲ್ ತರ ಮಾಡ್ತಾ ಇದ್ದಾರೆ. ವೇವ್ ಪೂಲ್, ಸೂಪರ್ ಮಾರ್ಕೆಟ್ ಎಲ್ಲ ಕ್ಲಬ್ ಹೌಸ್ ಮಾಡ್ತಾ ಇದ್ದಾರೆ. ಎಲ್ಲ ಬರ್ತಾ ಇದೆ. ಪ್ರತಿಯೊಂದು. ಆಮೇಲೆ ಇಂಡೋರ್ ಗೇಮ್ಸ್ ಮಕ್ಕಳಿಗೆ. ಓಕೆ. ಆಯ್ತಾ, ನಿಮ್ಗೆ ಬೋರ್ ಅನ್ಸ್ಬಾರ್ದು. ಈಗ ಸುಮಾರು ಜನ, ಯಾಕಂದ್ರೆ ಇವಾಗ ಏನಂದ್ರೆ ಮೈಸೂರು ಸಿಟಿ ಆಗ್ಲಿ, ಬೆಂಗಳೂರು ಸಿಟಿ ಆಗ್ಲಿ, ಸಿಟಿಯಲ್ಲಿ ಇದ್ದು ಇವಾಗ ಸ್ವಲ್ಪ ಸಿಟಿಯಿಂದ ಈಚೆ ಬರ್ಬೇಕಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಸ್ವಲ್ಪ ಪೀಸ್ಫುಲ್ ಆಗಿರ್ಬೇಕು, ಪೊಲ್ಯೂಷನ್ ಇಂದ ಆಚೆ ಬರ್ಬೇಕು, ಡಿಸ್ಟ್ರಾಕ್ಷನ್ಸ್, ವರ್ಕ್ ಫ್ರಮ್ ಹೋಮ್. ಈಗ ಸಿಟಿ ಒಳಗಡೆ ಇದ್ರೆ ಗಾಡಿ ಸೌಂಡ್ ಅದು ಇದು ಅಂತ ಇರುತ್ತೆ. ಸೊ ಆಚೆ ಕಡೆ ಅಂದ್ರೆ ಪೀಸ್ಫುಲ್ ಆಗಿ ಒಂದು ವಿಲ್ಲಾ ತರ ಮಾಡ್ಕೊಂಡು, ಅಥವಾ ಒಂದು ಹಳ್ಳಿ ಮನೆ ತರ ಮಾಡ್ಕೊಂಡು, ಇಲ್ಲ ಒಂದು ಹಳ್ಳಿ ಮನೆ ತರ ಯಾವ್ದಾರ ಒಂದು ಕಾನ್ಸೆಪ್ಟ್, ಒಳ್ಳೆ ಕಾನ್ಸೆಪ್ಟ್, ತೊಟ್ಟಿ ಮನೆ ತರ ಮಾಡ್ಕೊಂಡು ನಾವು ಇವಾಗ ತೋರಿಸ್ತೀವಲ್ಲ ಸ್ಟಾರ್ಟಿಂಗ್ ಇಂಟ್ರೋಲಿ ಆ ತರ ಕೂಡ ಮಾಡ್ಕೊಬಹುದು. ಆ ತರ ಬರ್ಬೋದು. ಪ್ಲಸ್ ಈಗ ಬೆಂಗಳೂರು ಅಂದ್ರೆ ಈಗ ಅಲ್ಲಿ ಐಟಿಲಿ ಕೆಲಸ ಮಾಡಿ ಫುಲ್ ಡಿಸ್ಟ್ರಾಕ್ಟ್ ಹೋಗಿರ್ತದೆ. ಆಯ್ತಾ, ಅಂತ ಕಸ್ಟಮರ್ಸ್ಗೂ ಬಂದು ನಾವು ಇಲ್ಲಿ ಪಿಚ್ ಮಾಡಿದ್ರೆ ಅವರು ತಗೋಬಹುದು. ಪ್ಲಸ್ ಏನಂದ್ರೆ ಅವ್ರಿಗೂ ಒಂದು ಪೀಸ್ಫುಲ್ ಮೈಂಡ್ ಸಿಗುತ್ತೆ. ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಆರಾಮಾಗಿ ಬಂದು ಒಂದು ಒಳ್ಳೆ ಮನೆ ಕಟ್ಕೊಂಡು ನೆಮ್ಮದಿಯಾಗಿದ್ದು ಹೋಗ್ಲಿಕ್ಕೆ ಬೆಸ್ಟ್ ಲೇಔಟ್ ಇದು. ಸೂಪರ್ ಸರ್. ಇವಾಗ ಡಿಸ್ಟೆನ್ಸ್ ಅಂತ ನೋಡಕ್ ಬಂದ್ರೆ ಮೈಸೂರು ಸಿಟಿ ಆಗ್ಲಿ, ಬ್ಯಾಂಗ್ಳೂರ್ ಮೈಸೂರು ಎಕ್ಸಿಟ್ ಹೈವೇ ಎಕ್ಸಿಟ್ ಆಗ್ಲಿ, ಎಷ್ಟು ಡಿಸ್ಟೆನ್ಸ್ ಬರ್ಬೋದು? ನ್ಯಾಷನಲ್ ಹೈವೇ ಇದೆ ನೋಡಿ. ಇವಾಗ 1.5 ಗಂಟೆ ನೀವು ರೀಚ್ ಆಗ್ಬೋದು ಆರಾಮಾಗಿ. ಹೌದು. ಆಯ್ತಾ, ಅಲ್ಲಿಂದ ಏನು 5 ಕಿಲೋಮೀಟರ್ ಇದೆ ಅಷ್ಟೇ. ಓಕೆ. ಬರೀ 5 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು. ಸಿಟಿಗೆ 13 ಕಿಲೋಮೀಟರ್ ಇದೆ. 13 ಕಿಲೋಮೀಟರ್. ವೀಕೆಂಡ್ ಏನಾದ್ರು ಒಂದು ಬರಬೇಕು, ಆರಾಮಾಗಿ ಬರ್ಬೋದು. 1.5 ಗಂಟೆ ಜರ್ನಿ. ಸಿಟಿಗೆ ಆದ್ರೆ 1.5 ಗಂಟೆ. ಇನ್ನು ಹತ್ರದಲ್ಲೇ ಇರೋದ್ರಿಂದ ಇದು ಹೈವೇ ನಿಯರ್ ಇರೋದು. ಅಂದ್ರೆ ಮೈಸೂರು ಎಂಟ್ರೆನ್ಸ್ ಅಲ್ಲಿ ಇರೋದು. ಸೊ ಸಿಟಿ ಒಳಗಡೆ ಹೋಗಂಗಿಲ್ಲ, ಸಿಟಿ ಆಚೆ ಕಡೆನೇ ಇರೋದು ಇದು. ಕೊಲಂಬೇಶಿಯಾ ಹಾಸ್ಪಿಟಲ್ ಇದೆ, ಅಲ್ಲಿಂದ ನೀವು ಲೆಫ್ಟ್ ತಗೊಂಡ್ರೆ ಒಳಗಡೆ ಬರಬಹುದು. ಸೂಪರ್ ಸರ್. ನೆಕ್ಸ್ಟ್ ಇವಾಗ ಬಂದ್ರೆ ಡಾಕ್ಯುಮೆಂಟ್ಸ್ ಅಂತ ಬಂದ್ರೆ ಯಾವ್ದು ಅಪ್ರೂವ್ಡ್ ಆಗಿರುತ್ತೆ? ಯಾವ ತರ ಡಾಕ್ಯುಮೆಂಟ್ಸ್? ಇದು ಆಕ್ಚುಲಿ ಲೇಔಟ್ ಅಪ್ರೂವಲ್ ಆಗಿರೋದು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಇದೆ ನೋಡಿ, ಕಾರಿಡಾರ್ ಅಥಾರಿಟಿ. ಸೊ ಅವ್ರ ಕಡೆಯಿಂದ ಅಪ್ರೂವಲ್ ಆಗಿರೋದು. ಡಾಕ್ಯುಮೆಂಟ್ ಅಲ್ಲಿ ಅಪ್ ಟು ಡೇಟ್ ಇದೆ, ಏನ್ ತೊಂದರೆ ಇಲ್ಲ. ನಿಮ್ಗೆ ಎಲ್ಲಾ ಬ್ಯಾಂಕ್ ಲೋನ್ಸ್ ಆಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ಡಾಕ್ಯುಮೆಂಟ್ ಕೊಟ್ಟು ಲೀಗಲ್ ಚೆಕ್ ಮಾಡ್ಕೋಬಹುದು. ಸೊ ಮೈಸೂರು 360 ಪ್ರಾಪರ್ಟೀಸ್ ಕಡೆಯಿಂದ ಆಕ್ಚುಲಿ ನಾವು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ವಿ ಮುಂಚೆ. ಹೌದು, ಲಾಸ್ಟ್ ಟೈಮ್ ಮಾಡಿದ್ರಿ ನೀವು. ಹೌದು. ಸೊ ಅದು ಕೂಡ ಸೂಪರ್ ಆಗಿ ಎಲ್ಲ ಸಪೋರ್ಟ್ ಮಾಡಿಕೊಟ್ರು ಇವ್ರು ಕೂಡ. ಆ ಪ್ರಾಪರ್ಟಿ ನಾವು ಪರ್ಚೇಸ್ ಮಾಡುವಾಗಲೂ ಲೋನ್ಗೆಲ್ಲ ಹೆಲ್ಪ್ ಮಾಡಿ ಅಪ್ ಟು 90% ತನಕನೂ ಇಲ್ಲಿ ಲೋನ್ ಮಾಡ್ಕೊಡ್ತೀರಲ್ಲ ಸರ್? 90%. ಆಕ್ಚುಲಿ ಬ್ಯಾಂಕ್ ಕೊಡೋದು ನಿಮಗೆ ಅಪ್ ಟು 75%. ಆಯ್ತಾ. ಸೊ ಕೆಲವು ಕಸ್ಟಮರ್ಗೆ ಎಲಿಜಿಬಿಲಿಟಿ ಜಾಸ್ತಿ ನಾವು ತಗೋಬಹುದು, ಇಲ್ಲ. ಓಕೆ. ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಆರಾಮಾಗಿ ತಗೋಬಹುದು. ಸೊ ನೀವೇನಾದ್ರು ಮೈಸೂರಲ್ಲಿ ವಿಲಾ ಪ್ಲಾಟ್ಸ್ ಇವಾಗ ತೋರಿಸ್ತಾ ಇದೀವಲ್ಲ, ಇದು ಬಿಟ್ಬಿಟ್ಟು ಏನಾದ್ರು ಸೈಟ್ಸ್ ತೊಗೊಬೇಕು ಅಥವಾ ಸೈಟ್ ಸೇಲ್ ಮಾಡಬೇಕು, ಮನೆ ತೊಗೊಬೇಕು, ಮನೆ ಸೇಲ್ ಮಾಡಬೇಕು ಅಂದ್ರೆ ಮೈಸೂರು 360 ಪ್ರಾಪರ್ಟೀಸ್ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು 100% ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇವಾಗ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದ್ರಲ್ಲ ಸರ್, ನೆಕ್ಸ್ಟ್ ಇವಾಗ ಅಲ್ಲಿ ನಂಬರಿಂಗ್ ಆಗಿದೆ. ಹೌದು. ಅಲ್ಲಿಂದ ಯಾವ ತರ ಡೈಮೆನ್ಷನ್ ಬರುತ್ತೆ ಅದು? ಇದು 6 ನಂಬರ್ ಅಲ್ವಾ? ಸೊ ಇಲ್ಲಿಂದ ಸ್ಟಾರ್ಟ್ ಆಯ್ತಂದ್ರೆ ಇಲ್ಲಿ ಕಾಂಪೌಂಡ್ ತನಕ ಇದೆ.
ದೊಡ್ಡ ಡೈಮೆನ್ಷನ್ ಇದು. ಓಕೆ, ಉದಾಹರಣೆಗೆ 58 ಅಂದ್ರೆ ಇದು 50 ಇರುತ್ತೆ ಅಗಲ, ಉದ್ದ ನಿಮ್ಗೆ 80 ಬರುತ್ತೆ. ಉದ್ದ 80 ಬರುತ್ತೆ. ಉದ್ದ 80 ಬರುತ್ತೆ ಪೂರ್ತಿ. ಒಂದು ಲೈನ್ ಏನಿದೆ ಇಲ್ಲಿಂದ ಅಲ್ಲಿ ತನಕ ಇದು ಒಂದು ಸೈಟು. ಇದು 50 ಅಂತ ಅನ್ಕೊಳ್ಳೋಣ. ಓಕೆ, ಉದ್ದ ನಿಮ್ಗೆ 80 ಬರುತ್ತೆ. 80 ಬರುತ್ತೆ ಪ್ಲಾಟ್ಸ್. ಅದು ಸ್ಟಾರ್ಟಿಂಗ್ ಡೈಮೆನ್ಷನ್. ನಿಮ್ಗೆ ಅಪ್ ಟು 60 90 ಇದೆ, ಹೈಯೆಸ್ಟ್ ಇದೆ, ಸ್ವಲ್ಪ ಸ್ಮಾಲೆಸ್ಟ್ ಇದೆ, ಬಟ್ ಸ್ಟಾರ್ಟಿಂಗ್ 50 80. ಓಕೆ ಓಕೆ ಓಕೆ, ಸೂಪರ್ ಸರ್. ನೆಕ್ಸ್ಟ್ ಇವಾಗ ಇಷ್ಟು ಪ್ಲಾಟ್ಸ್ ಎಲ್ಲ ಡೆವಲಪ್ ಆಗೋಕ್ಕೆ ಇನ್ನು ಟೈಮ್ ಎಷ್ಟು ತೊಗೊಬೋದು ಅಂತ? ಕರೆಕ್ಟಾಗಿ ಇನ್ನೊಂದು 2 ತಿಂಗಳಲ್ಲಿ ಆಗೋಗುತ್ತೆ. 2 ತಿಂಗಳಲ್ಲಿ ಆಗೋಗುತ್ತೆ ಫುಲ್ ಕಂಪ್ಲೀಟ್ ಆಗೋಗುತ್ತೆ. ಇನ್ನೇನು ಆಲ್ಮೋಸ್ಟ್ ಸಿವಿಲ್ ಅವಾಗ ಪ್ರೈಸ್ ಕೂಡ ಸ್ವಲ್ಪ ಹೈಕ್ ಜಾಸ್ತಿ ಆಗೋಗುತ್ತೆ. ಇವಾಗ ಬುಕ್ಕಿಂಗ್ ಪ್ರೈಸ್ ನಾವು ಕಡಿಮೆ ಹೇಳ್ತಾ ಇದೀವಿ. ಒನ್ಸ್ ಇಲ್ಲಿ ಜಾಸ್ತಿ ಆಗೋಯ್ತು ಅಂದ್ರೆ, ಐ ಮೀನ್ ಸಾರಿ ಕಂಪ್ಲೀಟ್ ಆಗೋಯ್ತು ಅಂದ್ರೆ ರೇಟ್ ಆಟೋಮೆಟಿಕ್ ಜಂಪ್ ಆಗೋಗುತ್ತೆ. ಹೌದು, ಒನ್ಸ್ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಜಂಪ್ ಆಗುತ್ತೆ. ಇವಾಗ ಬುಕ್ಕಿಂಗ್ಗಿಂತ ಅದೇ ಸಾರಿ ಇದು ಲೇಔಟ್ ಕಂಪ್ಲೀಟ್ ಹಾಕಿದ ಮುಂಚೆ ಒಂದು ಪ್ರೈಸ್, ಓಕೆ, ಕಂಪ್ಲೀಟ್ ಆದ್ಮೇಲೆ ಒಂದು ಪ್ರೈಸ್. ಅದು ಆಸ್ ಯೂಶುವಲ್ ಎಲ್ಲ ಕಡೆ ನಡೆಯುತ್ತೆ. 45 ಪ್ಲಾಟ್ಸ್ ಇದ್ದಿದ್ದೆಲ್ಲ ಆಲ್ರೆಡಿ 5 ಬುಕ್ ಆಗಿದೆ, ಇನ್ನು ರಿಮೈನಿಂಗ್ ಅಷ್ಟೇ ಇರೋದು. 10% ಆಗೋಗಿದೆ. ಸೊ ಪ್ರೈಸ್ ಎಷ್ಟು ಸರ್ ಇಲ್ಲಿ? 1399 ಪರ್ ಸ್ಕ್ವೇರ್ ಫೀಟ್. ನೆಗೋಷಿಯಬಲ್ ಇದೆ. ನೆಗೋಷಿಯಬಲ್ ಇದೆ. ಸೊ ಬೇಗ ಬಂದ್ರೆ ಬೇಗ ಕೂಡ ನೀವು ಪ್ಲಾಟ್ಸ್ ಎಲ್ಲ ತೊಗೊಬೋದು. ಈ ಥರ ಯಾರು ಮಿಸ್ ಮಾಡ್ಕೊಳ್ಳಲ್ಲ. ಮತ್ತೆ ಇನ್ನೊಂದು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇದು ಪ್ರೈಸ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಪಕ್ಕದಲ್ಲಿ ಏನಾದ್ರು ಫೇಮಸ್ ಪ್ಲೇಸಸ್ 100% ಅದ್ರಲ್ಲಿ ಡೌಟೇ ಇಲ್ಲ. 100ಕ್ಕೆ 100 ನಾನು ಅದಕ್ಕೆ ಅಶ್ಯೂರೆನ್ಸ್ ಕೊಡ್ಬೋದು. ಏನಕ್ಕೆ ಅಂದ್ರೆ ನೀವು ನೋಡಿದ್ರೆ ನಂಗೆ ಗೊತ್ತಿಲ್ಲ, ಪಕ್ಕದಲ್ಲಿ ಒಂದು 100 crores ಒಂದು ರೆಸಾರ್ಟ್ ಆಗ್ತಾ ಇದೆ. ಆ ರೆಸಾರ್ಟ್ ಬಂದ್ಬಿಟ್ಟು ಇಡೀ ಮೈಸೂರಿಗೆನೆ ನಂಬರ್ 1 ರೆಸಾರ್ಟ್ ಆಗುತ್ತೆ. ಅದು ನಂಬರ್ 1 6.5 ಎಕರೆ ಮಾಡ್ತಿರೋದು. ಆ ತರ ಕಾನ್ಸೆಪ್ಟ್ ಯಾರು ಮಾಡಿಲ್ಲ ಮೈಸೂರಲ್ಲಿ. ಬೆಂಗಳೂರು ನೀವು ನೋಡಿರ್ತೀರ, ಬೆಂಗಳೂರಲ್ಲಿ ಮೈಸೂರಲ್ಲಿ ಇಳುವೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ರೆಸಾರ್ಟ್ ವಿಚ್ ಇಸ್ ಕಮಿಂಗ್ ಔಟ್ ನೌ. ಆಯ್ತಾ, ಅದು ಇವಾಗ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ. ಒನ್ಸ್ ಅದು ಓಪನ್ ಆಯ್ತಂದ್ರೆ ಇದಕ್ಕೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಏನಕ್ಕೆ ವಾಕಿಂಗ್ ಜಾಸ್ತಿ ಆಗುತ್ತೆ, ರೋಡ್ ಬರ್ತಾ ಇರ್ತದೆ, ರೋಡ್ ಇದಾಗುತ್ತೆ, ಪಬ್ಲಿಸಿಟಿ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಸೊ ಆಟೋಮೆಟಿಕ್ ಬೂಮ್ ಆಗುತ್ತೆ ಪ್ರೈಸ್. ಸೊ ಇವಾಗ ಈ ಪ್ರೈಸ್ ಹೇಳ್ತಾ ಇದೀವಿ. ಒನ್ಸ್ ಅದು ಓಪನ್ ಆಗಿ ಲೇಔಟ್ ಕಂಪ್ಲೀಟ್ ಆಯ್ತಂದ್ರೆ ನಿಮ್ಗೆ ಅಪ್ರಿಸಿಯೇಷನ್ ನೆಕ್ಸ್ಟ್ ಲೆವೆಲ್ ಆಗೋಗುತ್ತೆ. ಹೌದು, ಸೂಪರ್. ನೀವು ಬೇಕಾದ್ರೆ ಇವಾಗ ತಗೊಂಡು ಬುಕ್ ಮಾಡಿ ತಗೊಂಡು ಅಥವಾ ರಿಜಿಸ್ಟರ್ ಮಾಡ್ಕೊಂಡು ಉಳಿಸ್ಕೊಂಡು ಇನ್ನೊಂದು 1 ವರ್ಷ 2 ವರ್ಷ ಬಿಟ್ಟು ನೀವು ಮಾಡಿದ್ರು ಒಳ್ಳೆ ರಿಟರ್ನ್ ಆಫ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಥರ ಇನ್ವೆಸ್ಟ್ಮೆಂಟ್ ಕೂಡ ಪ್ಲಾನ್ ಮಾಡೋರಿಗೆ ಒಳ್ಳೆ ಆಪ್ಷನ್. ನೀವು ಹೋಮ್ ಸ್ಟೇ ಕೂಡ ಮಾಡ್ಕೊಬೋದು, ಅಥವಾ ಒಂದು ತೊಟ್ಟಿ ಮನೆ ಥರ ಕಟ್ಕೊಂಡು ನೀವು ಅದು ಕೂಡ ರೆಂಟು ಆ ಥರ ಹೋಮ್ ಸ್ಟೇ ಎಲ್ಲ ಮಾಡ್ಕೊಬೋದು. ಎಷ್ಟೊಂದು ಆಪ್ಷನ್ಸ್ ಇದೆ. ಬೇಕಾದ್ರೆ ಇವರು ಕೂಡ ನೀವು ಪ್ಲಾನಿಂಗ್ ಕೇಳ್ಬೋದು, ಸಪೋರ್ಟ್ ಮಾಡ್ತಾರೆ. ಮೈಸೂರು ಈಗ ಸೈಟ್ ತಗೊಂಡವ್ರಿಗೆ ಕನ್ಸೆಷನ್ ಕೂಡ ನಾವೇ ಮಾಡ್ಕೊಡ್ತೀವಿ. ನೀವೇ ಓಕೆ, ಅವ್ರು ಯಾವ ಪ್ಲಾನಿಂಗ್ ಅಲ್ಲಿ ಕೇಳ್ತಾರೆ, ಯಾವ ಇಂಟೀರಿಯರ್ ಡಿಸೈನಿಂಗ್ ಕೇಳ್ತಾರೆ, ಅದೇ ತರದಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಫ್ರಮ್ 360 ಮೈಸೂರು ಪ್ರೊಡ್ಯೂಸ್ ಕಡೆಯಿಂದ. ಬರೀ ಪ್ಲಾಟ್ ಕೊಡ್ಸೋದು ಮಾತ್ರ ಅಲ್ಲ, ಪ್ಲಾಟ್ಸ್ ಕೊಟ್ಟಾದ್ಮೇಲೆ ಅಪ್ ಟು ನಿಮಗೆ ಏನೇನು ಕೆಲಸಗಳಿದೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ವರ್ಕ್ ಮಾಡ್ಕೊಡ್ತೀರಾ. ಓಕೆ ಸರ್. ನೆಕ್ಸ್ಟ್ ಇವಾಗ ಇಲ್ಲಿ ಏನಾದ್ರು ವಿಸಿಟ್ ಮಾಡ್ಬೇಕಂದ್ರೆ ನಿಮ್ಮ ಕಡೆಯಿಂದ ಯಾವ ಟೈಮಿಗೆ ಬರಬೇಕು? ಮುಂಚೆನೇ ಅಪಾಯಿಂಟ್ಮೆಂಟ್ಸ್ ತರಬೇಕಾ? ಹೌದು, ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೋಬೇಕು. ಒಂದಿನ ಮುಂಚಿತವಾಗಿ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ರೆ ನಾವು ನಿಮ್ಗೆ ಒಂದು ಟೈಮಿಂಗ್ಸ್ ಹೇಳ್ತೀವಿ. ಬೆಳಗ್ಗೆ 9 ಇಂದ 6 ತನಕ ಇರುತ್ತೆ ವಿಸಿಟಿಂಗ್ ಅವರ್ಸ್, ಅಂದ್ರೆ ವರ್ಕಿಂಗ್ ಅವರ್ಸ್. ನೀವು ಒಂದಿನ ಮುಂಚಿತವಾಗಿ ಹೇಳಿದ್ರೆ ನಾವು ಒಂದು ಪಾಯಿಂಟ್ ಹೇಳ್ತೀವಿ, ಅಲ್ಲಿಂದ ನಿಮ್ಗೆ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಅಂಡ್ ಇದು ವಿಸಿಟಿಂಗ್ ಏನು ಯಾವುದೇ ತರ ಚಾರ್ಜಸ್ ಇರಲ್ಲ. 100% ಫ್ರೀ ಚಾರ್ಜಸ್ ಇರುತ್ತೆ. ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಲಿಕ್ಕೆ ಎಲ್ಲ ನಿಮಗೆ ಕೊಟ್ಬಿಡ್ತೀವಿ, ಜೆರಾಕ್ಸ್ ಕಾಪೀಸ್ ಕೊಟ್ಬಿಡ್ತೀವಿ. ಒಂದು ಬುಕ್ಕಿಂಗ್ ಅಮೌಂಟ್ ಒಂದು 10,000 ಕೊಟ್ಬಿಟ್ರೆ ಸಾಕು ನಮಗೆ. ನಿಮ್ಗೆ ಲೈಕ್ ಆಗಿ ಸೈಟ್ ನಂಬರ್, ಯಾವ ಡೈಮೆನ್ಷನ್ ಬೇಕು, ಕಾರ್ನರ್ ಬೇಕಾ ಇಲ್ಲ ಮಿಡಲ್ ಸೈಟ್ ಬೇಕಾ ಅಂತ ಹೇಳ್ಬಿಟ್ರೆ ಎಲ್ಲ ಡೈಮೆನ್ಷನ್ ಇವಾಗ ಇದೆ. ಹೌದು, ನಾವು ಅದು ಬುಕ್ ಮಾಡ್ಕೊಂಡು ಪ್ರಕಾರ ಎಷ್ಟೊಂದು ಜನ ನೋಡ್ತೀವಿ. ಹೌದು, ಎಲ್ಲ ಫೇಸಿಂಗ್ ಇದೆ ಸರ್. ಸೌತ್, ಈಸ್ಟ್, ನಾರ್ತ್ ಕಾರ್ನರ್ ಇದೆ, ವೆಸ್ಟ್ ನಾರ್ತ್ ಕಾರ್ನರ್ ಇದೆ, ಸೌತ್ ಈಸ್ಟ್ ಕಾರ್ನರ್ ಇದೆ. ನಿಮ್ಗೆ ಯಾವ ಫೇಸ್ ಬೇಕು ಅದು ತಗೋಬೋದು. ಏನಕ್ಕೆ ಓಪನಿಂಗ್ ಅಲ್ವಾ, ಇವಾಗ ಜಸ್ಟ್ 5 ಅಷ್ಟೇ ಆಗಿರೋದು, ಇನ್ನೂ ಇದೆ. ಬಟ್ ಬೇಗ ಅರಿಯಪ್ಪಾಗಿ ಬಂದು ಬುಕ್ ಮಾಡ್ಕೊಂಡ್ರಿಗೆ ಒಳ್ಳೆ ಅಪಾರ್ಚುನಿಟಿ ಸಿಗುತ್ತೆ ಇಲ್ಲಿ ತಗೊಳ್ಳೋದಕ್ಕೆ. ಸೂಪರ್. ಸೊ ನಾನು ಅವಾಗಲೇ ಹೇಳಿದ್ನಲ್ಲ ಸರ್, ಅಲ್ಲಿ ಲೇಔಟಲ್ಲಿ ಇಟ್ಕೊಂಡು ರೆಸಾರ್ಟ್ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಅಂತ, ದೊಡ್ಡದಾದ ಒಂದು ರೆಸಾರ್ಟ್ ಅಂತ. ಸೊ ಇದೇ ರೆಸಾರ್ಟ್ ಅದು ನೀವು ನೋಡ್ತಿರ್ಬೋದು. ಈ ರೆಸಾರ್ಟ್ ಓನರೇ ಆ ಲೇಔಟ್ನ ಡೆವಲಪ್ಮೆಂಟ್ ಮಾಡ್ತಿರೋದು. ಓಕೆ, ಇವರು ಈ ಓನರೇ ಡೆವಲಪರ್ ಆಗಿರೋದು. ಸೊ ಇದು ಕೂಡ ಒಂದು ಮೈಸೂರಿಗೆ ಹೇಳಿ ನೀವು ಐಕಾನ್ ಆಗುತ್ತೆ. ಸೊ ಇದರಿಂದ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. 100% ಅಪ್ರಿಷಿಯೇಟ್ ಆಗುತ್ತೆ. ಓಕೆ, 100% ನಿಮಗೆ ಚಾನ್ಸಸ್ ಇರುತ್ತೆ ಸರ್. ಇವಾಗ ಇಲ್ಲಿ ನೋಡ್ತಿದೀವಲ್ಲ, ಇಷ್ಟು ದೊಡ್ಡ ಡೆವಲಪ್ಮೆಂಟ್ ಎಲ್ಲ ಆಗಿದೆ. ಸೊ ಏನೇನೆಲ್ಲ ಇಲ್ಲಿ ಬರ್ಬೋದು ಅಂತ ಅನ್ಸುತ್ತೆ? ನಿಮ್ಗೆ ಎಲ್ಲ ಸಿಕ್ಬಿಡುತ್ತೆ ಇಲ್ಲಿ. ಎಲ್ಲ ಅಂತಂದ್ರೆ ಈಗ ಡೂಮ್ ಹೌಸ್, ಟೆಂಟ್ ಹೌಸ್, ಟ್ರೀ ಹೌಸ್, ವೇವ್ ಪೂಲ್ ಸಿಗುತ್ತೆ, ಇಂಡೋರ್ ಗೇಮ್ ಸಿಗುತ್ತೆ, ಔಟ್ಡೋರ್ ಗೇಮ್ ಸಿಗುತ್ತೆ, ಆಮೇಲೆ ರೈನ್ ಡ್ಯಾನ್ಸ್ ಆಯ್ತಾ. ಅಲ್ಲಿಂದ ನಿಮ್ಗೆ ರೆಸ್ಟೋರೆಂಟ್ ಸಿಗುತ್ತೆ, ಸ್ಪಾ ಸಿಗುತ್ತೆ, ಆಲ್ ಇನ್ ಒನ್. ಸೊ ಮೈಸೂರಲ್ಲೇ ಯಾರು ನೋಡಿರಲ್ಲ ಆ ತರ ಒಂದು ರೆಸಾರ್ಟ್ ಇಲ್ಲಿ ಆಗ್ತಾ ಇದೆ. ಪ್ರತಿಯೊಂದು ಒಳಗಡೆ ಬಂತಂದ್ರೆ ಆಚೆ ಹೋಗಂಗಿಲ್ಲ. ಸೂಪರ್. ನೀವೇನಾದ್ರು ವಿಲಾ ಪ್ಲಾಟ್ಸ್ ತಗೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಇವ್ರದ್ದೇ ಆಗಿರೋದ್ರಿಂದ, ಸಪೋಸ್ ನೀವು ರೆಸಾರ್ಟಲ್ಲಿ ಸ್ಟೇ ಮಾಡಬೇಕಲ್ಲ ಅವಾಗ ನಿಮಗೆ ಡಿಸ್ಕೌಂಟ್ ಪ್ರೈಸಸ್ ಎಲ್ಲ ಇರುತ್ತೆ, ಆ ಥರ ಕೂಡ ಇರುತ್ತೆ. ಸೊ ಈ ಥರ ಒಂದು ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟು ಇನ್ನೂ ಇದನ್ನ ಫುಲ್ ಡೆವಲಪ್ ಆದರೆ ಯಾವ ಥರ ಇರುತ್ತೆ ನೀವೇ ಥಿಂಕ್ ಮಾಡಿ ನೋಡಿ. ಸೊ ಇದ್ರ ಪಕ್ಕದಲ್ಲಿ ನೀವು ವಿಲಾ ಪ್ಲಾಟ್ಸ್ ತೊಗೊತೀರಾ ಅಂದರೆ ನಿಮಗೆ ಒಂದು ಹೆಸರು ಕೂಡ ಇರುತ್ತೆ. ಯಾರಾದರೂ ಈ ರೆಸಾರ್ಟ್ ಹೇಳಿದ್ರೆ ಅದ್ರ ಪಕ್ಕದಲ್ಲೇ ನಮ್ದು ವಿಲಾ ಪ್ಲಾಟ್ಸ್ ಇದೆ ಅಂತ ಹೇಳ್ಕೊಬೇಕು ನೀವು. ಆ ಥರ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಲ್ಯಾಂಡ್ ಮಾರ್ಕ್ ಆಗುತ್ತೆ. ಹೌದು, ಲ್ಯಾಂಡ್ ಮಾರ್ಕ್ ಆಗುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ರೋಡು, ಈ ಥರ ಒಂದು ದೊಡ್ಡ ರೆಸಾರ್ಟ್ ಅಂದರೆ ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಕೂಡ ಬರ್ತಾರೆ, ಶೂಟಿಂಗ್ ಕೂಡ ನಡೆಯುತ್ತೆ. ಆ ಥರ ನಿಮ್ಮದು ಕೂಡ
ಹೈಕ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿದ್ರೆ ಅದು ಕೂಡ ಹೈಕ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ನೀವೇನಾದ್ರು ಬೆಸ್ಟ್ ಪ್ರೈಸಲ್ಲಿ ವಿಲಾ ಪ್ಲಾಟ್ಸ್ ನೋಡ್ತೀರಾ, ಇವರು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ಸ್ ಎಲ್ಲ ನಿಮಗೆ ಸ್ಕ್ರೀನಲ್ಲೂ ಬರುತ್ತೆ, ಡಿಸ್ಕ್ರಿಪ್ಷನಲ್ಲೂ ಬರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡೋಣ. ಅಂಟಿಲ್ ಬಾಯ್.